ನಮಸ್ಕಾರ. ಇದು ಸಹಾರಾ ವಾಯ್ಸ್. ಗೋವನ್ನು ರಾಷ್ಟ್ರೀಯ ಪ್ರಾಣಿಯನ್ನಾಗಿ ಘೋಷಿಸಿ ಮದ್ಯಪಾನ ನಿಷೇಧ ಮಾಡಿ. ಹುಳಿಯಾರಿನ ಜಾಮಿಯಾ ಮಸೀದಿ ಹಾಗೂ ಸುತ್ತಮುತ್ತಲಿನ ವಿವಿಧ ಮಸೀದಿ ಸಮಿತಿಗಳ ವತಿಯಿಂದ ಶನಿವಾರ ಗೋವನ್ನು ರಾಷ್ಟ್ರೀಯ ಪ್ರಾಣಿಯನ್ನಾಗಿ ಘೋಷಿಸಿ ಮದ್ಯಪಾನ ನಿಷೇಧ ಮಾಡಲು ಒತ್ತಾಯಿಸಿ ಶಾಂತಿಯುತ ಪ್ರತಿಭಟನಾ ಸಭೆ ನಡೆಸಲಾಯಿತು. ಭಾರತೀಯ ಸಂಸ್ಕೃತಿ, ಗ್ರಾಮೀಣ ಪ್ರದೇಶ ಮತ್ತು ರೈತರ ಬದುಕಿನಲ್ಲಿ ಗೋವು ಅತ್ಯಂತ ಪ್ರಮುಖ ಪ್ರಾಣಿಯಾಗಿದೆ. ಗೋವಿನ ಕುರಿತು ಪರಸ್ಪರ ಗೌರವದಿಂದ ಚರ್ಚಿಸುವುದು ನಮ್ಮೆಲ್ಲರ ಜವಾಬ್ದಾರಿಯಾಗಿದೆ. ಗೋವು ರಾಜಕೀಯ ವಸ್ತುವಾಗಬಾರದು, ಅದು ಸಮಾಜದಲ್ಲಿ ಪರಸ್ಪರ ಗೌರವ ವಿಷಯವಾಗಬೇಕು ಎಂದು ಪ್ರತಿಪಾದಿಸಿದರು. ಗೋವನ್ನು ರಾಷ್ಟ್ರೀಯ ಪ್ರಾಣಿಯನ್ನಾಗಿ ಘೋಷಿಸಬೇಕು. ಗೋಮಾಂಸ ರಫ್ತನ್ನು ಸಂಪೂರ್ಣವಾಗಿ ತಡೆಗಟ್ಟಲು ಸರ್ಕಾರ ಕಟ್ಟುನಿಟ್ಟಿನ ಕ್ರಮ ಕೈಗೊಳ್ಳಬೇಕು. ಮದ್ಯಪಾನವನ್ನು ಸಂಪೂರ್ಣವಾಗಿ ನಿಷೇಧಿಸಬೇಕು ಎಂದು ಮುಸ್ಲಿಂ ಸಮುದಾಯದ ವತಿಯಿಂದ ಸಂದೇಶವನ್ನು ರವಾನಿಸಲಾಯಿತು. ಹುಳಿಯಾರು ಜಾಮಿಯಾ ಮಸೀದಿ ಮುತವಲ್ಲಿ ಆರಿಫ್, ಕಾರ್ಯದರ್ಶಿ ನದೀಂ, ಉಪಾಧ್ಯಕ್ಷ ಸಾದತ್ ಶರೀಫ್, ವೈ.ಎಸ್. ಪಾಳ್ಯ, ರಿಯಾಜ್, ಹಾರೂನ್, ನಜೀರ್, ಶಫಿ, ಸುನ್ನು, ಗೌಸ್, ಖಾದಿರ್, ಇಮ್ರಾನ್ ಸೇರಿದಂತೆ ಸಮಿತಿ ಪದಾಧಿಕಾರಿಗಳು ಹಾಗೂ ಮುಸ್ಲಿಂ ಸಮುದಾಯ ಅನೇಕ ಪ್ರಮುಖರು ಉಪಸ್ಥಿತರಿದ್ದರು. ವರದಿಗಾರರು ರಹೀಬ್. ಅಸ್ಸಲಾಮು ಅಲೈಕುಂ. ನಮಸ್ಕಾರ ಎಲ್ಲರಿಗೂ. ಇಂದು ನಾನು ಯಾವುದೇ ರಾಜಕೀಯ ಪಕ್ಷದ ಪರವಾಗಿ ಅಲ್ಲ, ನಾನು ಸಾಮಾನ್ಯ ಭಾರತೀಯನಾಗಿ ಒಂದು ಮುಸ್ಲಿಂ ಸಮುದಾಯದ ಪ್ರತಿನಿಧಿಯಾಗಿ ಮಾತನಾಡುತ್ತಿದ್ದೇನೆ. ನಮ್ಮ ಸಂದೇಶ ತುಂಬ ಸ್ಪಷ್ಟವಾಗಿದೆ. ಗೋವು ಭಾರತೀಯ ಸಾಂಸ್ಕೃತಿಕ, ರೈತರ ಹಾಗೂ ಗ್ರಾಮೀಣ ಪ್ರದೇಶದ ಒಂದು ಅತಿ ಮುಖ್ಯ ಪ್ರಾಣಿಯಾಗಿದೆ. ಹಾಗೆ ಇದರ ಬಗ್ಗೆ ಗೌರವದಿಂದ ಚರ್ಚೆ ಮಾಡುವುದು ನಮ್ಮೆಲ್ಲರ ಜವಾಬ್ದಾರಿಯಾಗಿದೆ. ಇಂದು ದೇಶಕ್ಕೆ ಇನ್ನೊಂದು ಹಿಂದೂ ಮುಸ್ಲಿಂ ವಿವಾದ ಬೇಕಾಗಿಲ್ಲ. ದೇಶಕ್ಕೆ ಬೇಕಾಗಿರುವುದು ಶಿಕ್ಷಣ, ಅಭಿವೃದ್ಧಿ ಹಾಗೂ ಸಾಮಾಜಿಕ ಶಾಂತಿ. ದೇಶದಲ್ಲಿ ಯಾವುದೇ ಧರ್ಮದ ವಿವಾದ ಉಂಟಾದರೆ ಇಡೀ ದೇಶದ ಚಿತ್ತ ಅತ್ತ ಹೋಗುತ್ತದೆ. ಅದೇ ಬಡವರ ಕಷ್ಟ, ವಿದ್ಯಾರ್ಥಿಯ ಭವಿಷ್ಯ ಹಾಗೂ ಬಡವನ ಹಸಿವು ಕಡೆಗಣನೆ ಆಗುತ್ತದೆ. ನಮ್ಮ ಇಸ್ಲಾಂ ಸಮುದಾಯದಿಂದ ಇಡೀ ಭಾರತಕ್ಕೆ ನಾವು ಇಂದು ಸಂದೇಶ ಕೊಡುವುದೇನೆಂದರೆ, ಗೋವು ರಾಜಕೀಯ ವಸ್ತು ಆಗಬಾರದು, ಅದು ಪರಸ್ಪರ ಗೌರವದ ವಿಷಯವಾಗಬೇಕು. ಹಾಗೆ ಒಂದು ಸಮಾಜ, ಒಂದು ದೇಶ ಉಳಿಯಬೇಕಾದರೆ ಸಮಾಜ ಒಗ್ಗೂಡಬೇಕು. ಸಮಾಜ ಒಗ್ಗೂಡಬೇಕಾದರೆ ಪರಸ್ಪರ ಗೌರವ ಇರಬೇಕು. ಆಗ ಮಾತ್ರ ದೇಶ ಪ್ರಬಲವಾಗುತ್ತದೆ. ಅದೇ ರೀತಿ ನಾವು ಯಾವುದೇ ರಾಜಕೀಯ ದ್ವೇಷಕ್ಕೆ ಬಲಿಯಾಗುತ್ತಿಲ್ಲ ಅಥವಾ ಬೇರೆ ಧರ್ಮದ ಭಾವನೆಗೆ ಧಕ್ಕೆ ಆಗುವುದನ್ನು ನಾವು ಸಹಿಸುವುದಿಲ್ಲ. ನಾವು ಇಲ್ಲಿ ಸೇರಿರುವುದು ದೇಶದ ಏಕತೆ ಪರವಾಗಿದ್ದೇವೆ ನಾವು. ಹಾಗಾಗಿ ಈ ಮೂಲಕ ನಮ್ಮ ಎಲ್ಲ ಹುಳಿಯಾರ್ ವಿವಿಧ ಮಸೀದಿಯ ಸಮಿತಿಯ ಪರವಾಗಿ, ಹುಳಿಯಾರ್ ಜಾಮಿಯಾ ಮಸೀದಿಯ ಸಮಿತಿಯ ಪರವಾಗಿ ಹಾಗೂ ಇಡೀ ಮುಸ್ಲಿಂ ಸಮುದಾಯದ ಪರವಾಗಿ ನಮ್ಮ ಬೇಡಿಕೆ ಏನೆಂದರೆ, ನಮ್ಮ ಹುಳಿಯಾರಿನ ಸುತ್ತಮುತ್ತಲಿನ ಸಮುದಾಯದ ಪರವಾಗಿ ನಮ್ಮ ಬೇಡಿಕೆ ಏನೆಂದರೆ, ಗೋವನ್ನು ರಾಷ್ಟ್ರೀಯ ಪ್ರಾಣಿಯನ್ನಾಗಿ ಮಾಡಿ ಹಾಗೂ ಗೋ ರಫ್ತನ್ನು ತಡೆಗಟ್ಟಬೇಕು ಎಂದು ನಾವು ಈ ಪತ್ರಿಕಾಗೋಷ್ಠಿಯ ಮೂಲಕ ನಾವು ಬೇಡಿಕೆಯನ್ನು ತಹಸೀಲ್ದಾರ್ ಅವರ ಮೂಲಕ ನಮ್ಮ ಈಗಿನ ಮುಖ್ಯಮಂತ್ರಿ ಆದಂತಹ ಡಿ.ಕೆ. ಶಿವಕುಮಾರ್ ಅವರಿಗೆ ಹಾಗೂ ಪ್ರಧಾನಮಂತ್ರಿ ಅವರಿಗೆ ನಾವು ಇಲ್ಲಿಂದ ಸಂದೇಶವನ್ನು ರವಾನಿಸುತ್ತಿದ್ದೇವೆ. ಅದೇ ರೀತಿ ನಾವು ಬೇರೆ ಧರ್ಮಕ್ಕೆ ಯಾವ ರೀತಿ ಭಾವನೆಗೆ ಧಕ್ಕೆಯನ್ನು, ಗಾಯವಾಗುವುದನ್ನು ಬಯಸುವುದಿಲ್ಲವೋ ಅದೇ ರೀತಿ ನಾವು ಇನ್ನೊಂದು ಬೇಡಿಕೆ ಏನಂತಂದ್ರೆ, ಮದ್ಯಪಾನವೂ ಕೂಡ ನಿಷೇಧ ಆಗಬೇಕು. ಅಂದ್ರೆ ಪರವಾನಗಿಯ ಒಂದು ಟೆಕ್ನಿಕಲ್ ಇದಿರುತ್ತೆ, ಆದರೆ ಪರವಾನಗಿ ಅಳತೆಯ ಏನಿದೆ ಮಾನದಂಡವನ್ನು ಇವತ್ತು ಕಡೆಗಣಿಸಲಾಗುತ್ತಿದೆ. ಯಾರಿಗೆ ಬೇಕಾದರೆ ಅವರಿಗೆ ಪರವಾನಗಿಯನ್ನು ನೀಡುತ್ತಿದ್ದಾರೆ. ಇದನ್ನು ಕೂಡ, ಮದ್ಯಪಾನವನ್ನು ಕೂಡ ನಿಷೇಧ ಮಾಡಬೇಕು ಅಂತ ನಾವು ಕೇಳಿಕೊಳ್ತಾ ಇದ್ದೀವಿ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಮಾನವೀಯತೆ. ಧನ್ಯವಾದಗಳು.